ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ KSET ಹಾಗೂ CSIR ಎಕ್ಸಾಮ್ಗೆ ಯೂಸ್ ಆಗುವ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಪಾಲಿಮರ್ ಕೆಮಿಸ್ಟ್ರಿಯಲ್ಲಿ ಸೆಕೆಂಡ್ ವಿಡಿಯೋ ಇದು. ಫಸ್ಟ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮಿಸ್ ಮಾಡದೆ ಅದನ್ನು ನೋಡಿ, ನಂತರ ಈ ವಿಡಿಯೋ ನೋಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಟಾಪಿಕ್ ಏನು, ಫಸ್ಟ್ ಟಾಪಿಕ್ ಏನು ಅಂದರೆ ಆವ್ರೇಜ್ ಮೋಲಾರ್ ಮಾಸ್ ಆಫ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಓಕೆ, ಸೊ ದೇರ್ ಆರ್ 3 ಟೈಪ್ಸ್, ಆ್ಯಕ್ಚುಲಿ 3 ಅಲ್ಲ 4 ಟೈಪ್ಸ್ ಇರುತ್ತೆ. ಸೊ ಫೋರ್ತ್ ಒನ್ ಏನು ಅಂತಂದರೆ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್. ಈ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಎಲ್ಲಿ ಸ್ಟಡಿ ಮಾಡ್ತೀವಿ ಅಂತಂದರೆ ನಾವು ಡಿಟರ್ಮಿನೇಷನ್ ಆಫ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಆ ಟಾಪಿಕ್ ಕೆಳಗಡೆ ಅದನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ನಾನು 3 ಇಂಪಾರ್ಟೆಂಟ್ ಟೈಪ್ಸ್ ತೊಗೊಂಡಿದ್ದೀನಿ. ಯಾವುದ್ಯಾವುದು ಅಂತಂದರೆ ನಂಬರ್ ಆವ್ರೇಜ್ ಮೋಲಾರ್ ಮಾಸ್, ಮಾಸ್ ಆವ್ರೇಜ್ ಮೋಲಾರ್ ಮಾಸ್, ದ ಸೆಕೆಂಡ್ ಮಾಸ್ ಆವ್ರೇಜ್ ಮೋಲಾರ್ ಮಾಸ್, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್. ಇದನ್ನು ವೆಯ್ಟ್ ಆವ್ರೇಜ್ ಮೋಲಾರ್, ಸೆಕೆಂಡ್ ಏನಿದೆ ಮಾಸ್ ಆವ್ರೇಜ್ ಮೋಲಾರ್ ಮಾಸ್, ಇದನ್ನು ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್ ಅಂತಲೂ ಸಹ ಕರೀತಾರೆ. ಓಕೆ, ನೆಕ್ಸ್ಟು ಝೆಡ್ ಆವ್ರೇಜ್ ಮೋಲಾರ್ ಮಾಸ್. ಸೊ ಫಸ್ಟ್ ಒನ್ ನೋಡೋಣ ನಾವು, ನಂಬರ್ ಆವ್ರೇಜ್ ಮೋಲಾರ್ ಮಾಸ್. ಸೊ ಈ ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತಾರೆ ಅಂದರೆ MN ಬಾರ್. ಸೊ ಎನ್ ಯಾವುದ್ರಲ್ಲಿರುತ್ತೆ, ಕ್ಯಾಪಿಟಲ್ ಲೆಟ್ರಲ್ಲಿ ಏನು ಬರಿಬೇಕು. ಸೊ ಈ ಬಾರ್ ಏನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂದರೆ ಆವ್ರೇಜನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಆಫ್, ಸಿಗ್ಮಾ ಅಂತಂದರೆ ಸಮ್ ಆಫ್. ಓಕೆ, ದಿಸ್ ಇಸ್ ದ ಸಮ್ ಆಫ್ NI/MI ಡಿವೈಡೆಡ್ ಬೈ ಸಿಗ್ಮಾ NI. ಸೊ ಇಲ್ಲಿ ಸಿಗ್ಮಾ ಆಫ್ ಅಥವಾ ಸಮ್ ಆಫ್ NI/MI ಅಂತಂದರೆ ಏನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಂತಂದರೆ ನೋಡಿ, ಏನು N1. ಸೊ ಇವಾಗ ನನಗೆ 2 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, N ವ್ಯಾಲ್ಯೂಸ್ 2. N ಅಂದರೆ ಏನು ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಯಾವುದೋ ಒಂದು 2 ಟೈಪ್ ಮಾಲಿಕ್ಯೂಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು, 2 ಮಿನಿಮಮ್, ಎಷ್ಟಾದರೂ ಯೂಸ್ ಮಾಡ್ಬೋದು, ಒಂದಾದರೂ ಯೂಸ್ ಮಾಡ್ಬೋದು, 2 ಯೂಸ್ ಮಾಡ್ಬೋದು. ಸೊ 2 ಮಾಲಿಕ್ಯೂಲ್ಸ್ ಯೂಸ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ. ಸೊ ಆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನು ಅಂತಂದರೆ ಎಷ್ಟು, ಇವಾಗ 1 ಮೋಲಾರ್ ಮಾಸ್ ಇರೋ ಅಂಥದ್ದು. ಓಕೆ, ಫಾರ್ ಎಕ್ಸಾಂಪಲು ಒಂದು ಮಾಲಿಕ್ಯೂಲ್ಸ್ ತೊಗೊತಾ ಇದ್ದೀನಿ, ಅದರದ್ದು ಮೋಲಾರ್ ಮಾಸು 100 ಇರುತ್ತೆ ಅಂದ್ಕೊಳ್ಳೋಣ ನಾವು. ಸೊ 100 ಇರೋ ಅಂಥ ಮೋಲಾರ್ ಮಾಸ್ 100 ಇರೋ ಅಂಥ ಮಾಲಿಕ್ಯೂಲ್ಸನ್ನು ನಾನು ಒಂದು 10 ಮಾಲಿಕ್ಯೂಲ್ಸನ್ನು ಇಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಆವಾಗ ಪಾಲಿಮರೈಸೇಷನಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದೇ ಥರ ನಾನು M2, ಇವಾಗ M2 ಸೇಮ್ ಆದರೂ ಇರ್ಬೋದು ಅಥವಾ ಡಿಫ್ರೆಂಟ್, ಸೇಮ್ ಇದ್ದರೆ ಸೇಮ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ M2 ಏನು ಅಂತಂದರೆ 200 ಅಥವಾ ಲೆಸ್ 100ಗಿಂತ ಕಡಿಮೆ ಇರ್ಬೋದು. 200 ಇದ್ದು N2 ಸೇಮ್ ಇರ್ಬೋದು, ಅಥವಾ N2 ಏನಾಗಿರ್ಬೋದು ಒಂದು 15 ತೊಗೋಬೋದು. ಈ ಥರ ಇದ್ದಾಗ ಈ ಸಮ್ ಆಫ್ NI/MI ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, N1 ಇಂಟು ಓಕೆ M1 ಪ್ಲಸ್ N2 ಇಂಟು M2. ಓಕೆ, ಈ ಥರ ಫೈಂಡ್ ಔಟ್ ಮಾಡೋದು. ದಟ್ ಈಸ್ ದ ಸಮ್ಮೇಷನ್ ಆಫ್ NI/MI. ಓಕೆ, ಡಿವೈಡೆಡ್ ಬೈ ಸಿಗ್ಮಾ NI ಅಥವಾ ಸಮೇಷನ್ ಆಫ್ NI ಅಂತ ಅಂದರೆ N1 ಪ್ಲಸ್ N2. ಓಕೆ, ಈ ಥರ ನೋಡಿ, ಇದು ಫಾರ್ಮುಲಾ ಆದರೂ ಕೇಳ್ಬೋದು, ತುಂಬ ಸಾರಿ ಇದರದ್ದು ಪ್ರಾಬ್ಲಮ್ಸ್ ಕೇಳಿದ್ದಾರೆ. ನಾನು ಇದು ಪಾಲಿಮರ್ ಕೆಮಿಸ್ಟ್ರಿ ಫುಲ್ಲು ಎಕ್ಸ್ಪ್ಲನೇಷನ್ ಮುಗಿದ ಮೇಲೆ KSET ಎಕ್ಸಾಮಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅದನ್ನು ಸಹ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಫಸ್ಟ್ ಒನ್ ಯಾವುದು, ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತಾ ಇದ್ದೀವಿ ನಾವು, MN ಬಾರ್ ಅಂತ. ಏನು ಫಾರ್ಮುಲಾ ಏನಿರುತ್ತೆ, ಸಮೇಷನ್ ಆಫ್ NI/MI ಡಿವೈಡೆಡ್ ಬೈ ಸಮೇಷನ್ ಆಫ್ NI. ಓಕೆ, ಸೊ ಇಲ್ಲಿ NI ಅಂತಂದ್ರೇನು, ನಂಬರ್ ಆಫ್ ಮಾಲಿಕ್ಯೂಲ್ಸ್, MI ಅಂತಂದ್ರೇನು, ಮೋಲಾರ್ ಮಾಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಸೆಕೆಂಡ್ ಒನ್ ನೋಡೋಣ, ಮಾಸ್ ಆವ್ರೇಜ್ ಮೋಲಾರ್ ಮಾಸ್. ಸೊ ಈ ಮಾಸ್ ಆವ್ರೇಜ್ ಮೋಲಾರ್ ಮಾಸನ್ನು ಏನಂತ ಕರಿತೀವಿ, ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್ ಅಂತಲೂ ಸಹ ಕರಿತೀವಿ ನಾವು. ಓಕೆ, ಸೊ ಇದನ್ನು MM ಬಾರ್. ಸೊ ಇಲ್ಲಿ M ಯೂಸ್ ಮಾಡ್ತೀವಲ್ಲ, ಸ್ಮಾಲ್ ಲೆಟರ್ M ಆಗಿರುತ್ತೆ. MM ಬಾರ್ ಅಂತಾದರೂ ಯೂಸ್ ಮಾಡ್ಬೋದು, ಆರ್ ಅಥವಾ MW ಬಾರ್. ಇಲ್ಲಿ W ಅನ್ನೋದು ಆ್ಯಕ್ಚುಲಿ ವೆಯ್ಟನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಸ್ಮಾಲ್ M ಏನು ಯೂಸ್ ಮಾಡುತ್ತೆ ಅಂದರೆ ಮಾಸನ್ನು ಇಂಡಿಕೇಟ್ ಮಾಡುತ್ತೆ. ಮಾಸ್ ಅಂತಾದರೂ ಯೂಸ್ ಮಾಡ್ಬೋದು, ವೆಯ್ಟ್ ಅಂತಾದರೂ ಯೂಸ್ ಮಾಡ್ಬೋದು. ಎರಡೂ ಸಹ ಸೇಮ್. ಒಂದೊಂದು ಸರಿ ವೆಯ್ಟ್ ಕೇಳಿರ್ತಾರೆ, ಒಂದೊಂದು ಸರಿ ಮಾಸ್ ಕೇಳಿರ್ತಾರೆ. ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ CI/MI. ಇಲ್ಲಿ CI ಅಂದರೆ ಏನು, CI ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ದ ಪಾಲಿಮರ್. ಸೊ ಕಾನ್ಸಂಟ್ರೇಷನ್ ಆಫ್ ಪಾಲಿಮರ್ ಅಂದರೆ CI, ಇಟ್ ಈಸ್ ಈಕ್ವಲ್ ಟು ಸೊ NI/MI ಅಂತ ಬರುತ್ತೆ ಇಲ್ಲಿ. ಓಕೆ, ಸೊ ಸಮ್ ಆಫ್ CI/MI ಡಿವೈಡೆಡ್ ಬೈ ಸಮ್ ಆಫ್ CI. ಸೊ ಇಲ್ಲೇನಾಗುತ್ತೆ ನೋಡಿ ಫಾರ್ಮುಲಾ, CI ಅಂತಂದರೆ ನಾನು ಹೇಳಿದೆ NI/MI ಅಂತ. ಸೊ ಕಾನ್ಸಂಟ್ರೇಷನ್ ಆಫ್ ಪಾಲಿಮರ್. ಸೊ ಸಮ್ ಆಫ್ NI/MI ಸ್ಕ್ವೇರ್. ಇಲ್ಲಿ ನೋಡಿ, ಅಲ್ಲಿ ಬರೀ NI/MI ಎಷ್ಟಿತ್ತು, 1 ಇತ್ತು. ಇಲ್ಲೇನು ಮಾಡ್ತಾ ಇದ್ದೀವಿ, ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಕ್ವೇರ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಡಿವೈಡೆಡ್ ಬೈ ಸಮ್ ಆಫ್ NI/MI. ಅಲ್ಲಿ ಸಮ್ ಆಫ್ ಬರೀ NI ತೊಗೊಂಡಿದ್ದು, ಇಲ್ಲಿ ಸಮ್ ಆಫ್ NI/MI ಬರುತ್ತೆ. ಓಕೆ, CI ಅಂತಂದ್ರೆ ಏನು, ಕಾನ್ಸಂಟ್ರೇಷನ್ ಆಫ್ ಪಾಲಿಮರ್. ಸೊ ನೆಕ್ಸ್ಟ್ ಹೋಗೋಣ, ಝೆಡ್ ಆವ್ರೇಜ್ ಮೋಲಾರ್ ಮಾಸ್. ಝೆಡ್ ಆವ್ರೇಜ್ ಮೋಲಾರ್ ಮಾಸನ್ನು ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತಾ ಇದ್ದೀವಿ ನೋಡಿ, MZ ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ NI/MI
ಕ್ಯೂಬ್ ಬರುತ್ತೆ ನೋಡಿ, ಅಲ್ಲಿ ಸ್ಕ್ವೇರ್ ಇತ್ತು. ಫಸ್ಟ್ ಒನ್ನಲ್ಲಿ 1 ಇತ್ತು ಅಲ್ವಾ, ನೆಕ್ಸ್ಟ್ ಏನಾಯಿತು ಸ್ಕ್ವೇರ್ ಆಯಿತು, ನೆಕ್ಸ್ಟ್ ಏನಾಯಿತು ನೋಡಿ ಕ್ಯೂಬ್ ಆಯಿತು, ಡಿವೈಡೆಡ್ ಬೈ ಸಮ್ ಆಫ್ NIMI ಸ್ಕ್ವೇರ್. ಓಕೆ, ಇನ್ನು ಮೂರನ್ನು ತೊಗೊಂಡ್ರೆ ನಾನು, ಓಕೆ ಮೂರನ್ನು ತೊಗೊಂಡ್ರೆ ಯಾವ ಥರ ಇರುತ್ತೆ ಅಂದರೆ ಯಾವಾಗಲೂ ಅಷ್ಟೇ MZ ಬಾರ್ ಇಟ್ ಈಸ್ ಗ್ರೇಟರ್ ದೆನ್ ಓಕೆ MM ಬಾರ್ ಆರ್ MW ಬಾರ್ ಇಸ್ ಗ್ರೇಟರ್ ದೆನ್ MN ಬಾರ್. ಸೊ ಎಲ್ಲದಕ್ಕಿಂತ ಜಾಸ್ತಿ ಯಾವಾಗಲೂ ಇರುತ್ತೆ MZ ಆವ್ರೇಜ್ ಮೋಲಾರ್ ಮಾಸ್ ಜಾಸ್ತಿ ಇರುತ್ತೆ. ತುಂಬ ಲೀಸ್ಟ್ ಯಾವುದಿರುತ್ತೆ ಆ್ಯಕ್ಚುಲಿ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಲೀಸ್ಟ್ ಇರುತ್ತೆ. ಓಕೆ, ಸೊ ಇನ್ ಬಿಟ್ವೀನಲ್ಲಿ ಯಾವುದಿರುತ್ತೆ ಮಾಸ್ ಆರ್ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್ ಇರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಫಾರ್ಮುಲಾ ಕೇಳ್ಬೋದು ಅವರು ನಿಮಗೆ, ಅಥವಾ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಸೊ ಒಂದು ಸಿಂಪಲಾಗಿ ಒಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲಿ N1 N2 ಎಷ್ಟು ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಈಕ್ವಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ನಾನೇನಾದರೂ N1 10 ತೊಗೊಂಡ್ರೆ ಅಥವಾ 2 ತೊಗೊಂಡ್ರೆ N2 ಸಹ ಏನು ಮಾಡಬೇಕು 2 ತೊಗೋಬೇಕು ಅಥವಾ 10 ತೊಗೋಬೇಕು, ಸೇಮ್ ತೊಗೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ತೊಗೋಬೇಕು ಅಂತಂದರೆ N1 N2 N3 ತೊಗೋಬೇಕಂದ್ರೆ ಇವರು ಕೊಟ್ಟಿರೋದು ನೋಡಿ M1 ಕೊಟ್ಟಿದ್ದಾರೆ ಮತ್ತು M2 ಕೊಟ್ಟಿದ್ದಾರೆ ಅಲ್ವಾ, M1 ಮತ್ತು M2 ಕೊಟ್ಟಿದ್ದಾರೆ. ಸೊ ಎರಡು ಇರೋದ್ರಿಂದ ನಾನು ಏನು ಮಾಡ್ತೀನಿ ಇಲ್ಲಿ N1 ಮತ್ತು N2 ತೊಗೊತೀನಿ. ಓಕೆ, N1 N2 ಎರಡೂ ಸಹ ಈಕ್ವಲ್ ಅಂತ ಅವರೇ ಮೆನ್ಷನ್ ಮಾಡಿದ್ರಿಂದ ಎರಡೂ ಎಷ್ಟು ತೊಗೊತೀನಿ ನಾನು 10 ತೊಗೊತೀನಿ. ಓಕೆ, ಆರ್ ಮಿಕ್ಸಡ್ ಕ್ಯಾಲ್ಕುಲೇಟ್. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ, ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಆ್ಯಂಡ್ ಆಲ್ಸೋ ದ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್ ಎರಡನ್ನೂ ಸಹ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ N1 N2 ನಿಮ್ಗೆ ಹೇಳ್ದಂಗೆ 10 ತೊಗೋಬೇಕು ಅಂತಿಲ್ಲ, ಯಾವ ನಂಬರ್ ಆದರೂ ತೊಗೋಬೋದು. ನಾನಿಲ್ಲಿ 10 ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟು ನಾವು ಏನು ಮಾಡಬೇಕು, ಫಸ್ಟ್ ಈಕ್ವೇಷನ್ ಬರ್ಕೋಬೇಕು. ಏನು ಈಕ್ವೇಷನ್ ಫಸ್ಟ್ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡೋಣ. ಸೊ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಸಮ್ ಆಫ್ NIMI ಡಿವೈಡೆಡ್ ಬೈ ಸಮ್ ಆಫ್ NI. ಓಕೆನಾ, ಸೊ ಆ ಫಾರ್ಮುಲಾ ಪ್ರಕಾರ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ NI ಎಷ್ಟು ಕೊಟ್ಟಿದ್ದಾರೆ, N1 ಇದೆ ಮತ್ತು N2 ಇದೆ, ಯಾಕೆಂದರೆ M1 M2 ಕೊಟ್ಟಿದ್ದಾರೆ ಅವರು. ಸೊ 10 ಇಂಟು ಎರಡು ಸೇಮ್ ಇದೆ ಅಲ್ವಾ, 10 ಇಂಟು ಸೊ M1 ಏನು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಒನ್ 10,000 ಕೊಟ್ಟಿದ್ದಾರೆ, 10,000 ಪ್ಲಸ್ 10 ಇಂಟು ಸೊ M2 ಎಷ್ಟು ಕೊಟ್ಟಿದ್ದಾರೆ ನೋಡಿ 1 lakh ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಸಮ್ ಆಫ್ NI ಅಂತಂದರೆ ಎರಡು N1 ಮತ್ತು N2 ಎರಡನ್ನೂ ಸಹ ಆ್ಯಡ್ ಮಾಡ್ಕೋಬೇಕು, ದಟ್ ಇಸ್ 10 ಪ್ಲಸ್ 10. ಸೊ ಇದಾದಮೇಲೆ ಏನು ಮಾಡ್ತೀವಿ ನಾವು, ಇದೆಲ್ಲ ಸಿಂಪಲ್ ಫಾರ್ಮಿಗೆ ತರೋದಲ್ಲ ನಿಮಗೆ ಗೊತ್ತಿರುತ್ತೆ, ಅಡಿಷನ್ ಇದ್ರೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಏನೇನು ಮಾಡಬೇಕು ಮಾಡಿ ಸಿಂಪಲ್ ಫಾರ್ಮ್ ತಂದಾಗ ನನಗೆ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಎಷ್ಟು ಬಂತು 55,000 ಬಂತು. ಎಷ್ಟು ಬಂತು 55,000 ಬಂತು. ಓಕೆನಾ, ನೆಕ್ಸ್ಟು ಇನ್ನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅವರು, ಮಾಸ್ ಆವ್ರೇಜ್ ಅಥವಾ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಎರಡೂ ಸಹ ಸೇಮು, ಕನ್ಫ್ಯೂಸ್ ಮಾಡ್ಕೋಬೇಡಿ. ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸು ಮತ್ತು ಮಾಸ್ ಆವ್ರೇಜ್ ಮೋಲಾರ್ ಮಾಸು ಬೋತ್ ಆರ್ ಸೇಮ್. ಸೊ ಇಲ್ಲಿ ಫಾರ್ಮುಲಾ ಫಸ್ಟ್ ಹಾಕೋಣ, ಏನು ಸಮ್ ಆಫ್ NIMI ಸ್ಕ್ವೇರ್ ಡಿವೈಡೆಡ್ ಬೈ ಸಮ್ ಆಫ್ NIMI. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಏನು 10,000 ಆವಾಗಲೇ ತೊಗೊಂಡು ಅದನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕಾಗತ್ತೆ, ಮತ್ತು 1 lakh ಸಹ ಸ್ಕ್ವೇರ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ 10 ಪ್ಲಸ್ 10 ಅಂತ ಅಲ್ಲಿ ತೊಗೊಂಡಿದ್ದು ಇಲ್ಲೇನು ಮಾಡಬೇಕು 10 ಇಂಟು 10,000, ಯಾಕೆಂದರೆ N1 ಮತ್ತು M1 ಪ್ಲಸ್ N2 M2 ಅಂತ ಈ ಥರ. ಸೊ N1 ಅಂತಂದ್ರೇನು 10 ಇಂಟು ಸೊ M1 ಅಂತಂದ್ರೇನು 10,000 ಪ್ಲಸ್ ಹಾಗೆ ಬರ್ಕೊತೀವಿ. N2 ಅಂತಂದ್ರೇನು 10 ಇಂಟು ಸೊ M2 ಅಂತಂದ್ರೇನು 1 lakh. ಓಕೆ, ಸೊ ಈ ಥರ ಬರ್ಕೋಬೇಕು. ಇದನ್ನು ಸಹ ನಾವು ಅಡಿಷನ್ನು ಎಲ್ಲ ಮಾಡಿದಾಗ ನಮಗೆ ಲಾಸ್ಟ್ ಆನ್ಸರ್ ಏನು ಬರುತ್ತೆ ನೋಡಿ, ಸೊ 91,818 ಬರುತ್ತೆ. ಓಕೆ, ಸೊ ಇಲ್ಲಿ ಫುಲ್ ಎಲ್ಲ ಸ್ಟೆಪ್ಪು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು, ಯಾಕೆ ಅಂತಂದರೆ ನಿಮಗೆ ಬರೀ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಇರ್ತಾ ಇದ್ದೀನಿ, ಉಳಿದ ಕ್ಯಾಲ್ಕುಲೇಷನು ನಮಗೆ ಅರ್ಥ ಆಗುತ್ತೆ ಅದಕ್ಕೆ. ಮತ್ತು ಇನ್ನೂ ಒಂದು ಇದಾದಮೇಲೆ ನಿಮ್ಗೆ ಹೇಳಿದೆ ನಾನು KCET ಎಕ್ಸಾಮಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿರ್ತಾರೆ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ, ಅಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ಹೋಗೋಣ ನಾವು ಪಾಲಿ ಡಿಸ್ಪರ್ಸಿಟಿ ಇಂಡೆಕ್ಸ್. ಏನು ಪಾಲಿ ಡಿಸ್ಪರ್ಸಿಟಿ ಇಂಡೆಕ್ಸ್ ಅಂದ್ರೇನು, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಾನು ಆಗಲೇ ಏನು ಹೇಳಿದೆ ನಾನು. ಸೊ Z ಆವ್ರೇಜ್ ಓಕೆ ಮೋಲಾರ್ ಮಾಸ್ ಇಟ್ ಈಸ್ ಗ್ರೇಟರ್ ದೆನ್ ಓಕೆ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ದಟ್ ಈಸ್ ಗ್ರೇಟರ್ ದೆನ್ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಅಂತ ಹೇಳಿದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಯಾವುದು ಜಾಸ್ತಿ ಇರುತ್ತೆ, ಓಕೆ ಅದನ್ನು ಡಿವೈಡೆಡ್ ಬೈ ಕಡಿಮೆಯಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅದನ್ನು ನಾವು ಪಾಲಿ ಡಿಸ್ಪರ್ಸಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ MZ ಬಾರ್ ಓಕೆ ಸೊ ಡಿವೈಡೆಡ್ ಬೈ MM ಬಾರ್. ಓಕೆ
ದಟ್ ಈಸ್ ಈಕ್ವಲ್ ಟು ಸಮಥಿಂಗ್ ಏನು ಬರುತ್ತೆ ಅದನ್ನು ನಾವೇನು ಅಂತೀವಿ, ಅದನ್ನು ನಾವು ಪಾಲಿ ಡಿಸ್ಪರ್ಸಿಟಿ ಇಂಡೆಕ್ಸ್ ಅಂತ ಕರಿತೀವಿ, ಅಂದರೆ PDI ಅಂತ ಕರಿತೀವಿ ನಾವು. ಸೊ ಇಲ್ಲಿ ನೋಡೋಣ ಮಾನೋ ಡಿಸ್ಪರ್ಸಲ್. ಇಲ್ಲಿ ಸುಮಾರು 2 ಟೈಪ್ಸ್ ಇದೆ ಆ್ಯಕ್ಚುಲಿ. ಸೊ ಒನ್ ಈಸ್ ದ ಮಾನೋ ಡಿಸ್ಪರ್ಸಲ್ ಸ್ಯಾಂಪಲ್ ಅಂತ, ದ ಅನದರ್ ಒನ್ ಈಸ್ ದ ಪಾಲಿ ಡಿಸ್ಪರ್ಸಲ್ ಸ್ಯಾಂಪಲ್ ಅಂತ. ಸೊ ಮಾನೋ ಡಿಸ್ಪರ್ಸಲ್ ಸ್ಯಾಂಪಲ್ ಅಂದರೆ ಏನು ಅಂತಂದರೆ ಸೊಲ್ಯೂಷನ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ಚೈನ್ ಇನ್ ಕೆಮಿಕಲಿ ಆ್ಯಂಡ್ ಇನ್ ಸೈಜ್. ಸೊ ನಾವು ಏನು ಯೂಸ್ ಮಾಡಿರ್ತೀವಿ ಚೈನು ಮಾಲಿಕ್ಯೂಲ್ಸ್, ಅದರದ್ದು ಕೆಮಿಕಲಿ ಮತ್ತು ಸೈಜ್ ಎರಡೂ ಸಹ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ನೋಡಿ, ಫಸ್ಟು ನಾನು ಇದೆರಡು ತೊಗೊತೀನಿ. ಓಕೆ, ಏನು ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ಬೈ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ದಟ್ ಈಸ್ ಈಕ್ವಲ್ ಟು 1. ಓಕೆ, ಸೊ ಇಲ್ಲೇನು ಐಡೆಂಟಿಕಲ್ ಆಗಿರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ನಾನು. ಸೊ ಐಡೆಂಟಿಕಲ್ ಆಗಿರುತ್ತೆ ಅಂತಂದರೆ ಎರಡೂ ಸಹ ಸೇಮ್ ಇರುತ್ತೆ. ಸೊ ಸೇಮ್ ಇರುತ್ತೆ ಅಂತಂದಾಗ ನಾವೇನು ಮಾಡ್ತೀವಿ, ಡಿವೈಡ್ ಮಾಡಿದಾಗ ಇವಾಗ ಇದು 10 ಇದ್ದರೆ ಏನಾಗಿರುತ್ತೆ, ಇದು 10,000 ಇದ್ದರೆ ಇದು ಸಹ ಏನಾಗಿರುತ್ತೆ, ನಂಬರ್ ಆವ್ರೇಜು ಸಹ 10,000 ಇರುತ್ತೆ. ಡಿವೈಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 1 ಬರುತ್ತೆ. ದಟ್ ಈಸ್ ನೌನ್ ಆ್ಯಸ್ ಅ ಮಾನೋ ಡಿಸ್ಪರ್ಸಲ್ ಇಂಡೆಕ್ಸ್, ಅಂದರೆ PDI. ಓಕೆ, PDI ನಮಗೆ 1 ಬಂದರೆ ಅದನ್ನು ನಾವೇನಂತ ಕರಿತೀವಿ, ಮಾನೋ ಡಿಸ್ಪರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ನೋಡಿ, ಡಿವೈಡ್ ಬೈ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ಬೈ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು 1 ಅಂತಂದರೆ ಏನು ಅಂತಂದರೆ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಅದೇ ಥರ ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದ್ದೆ ನಾನು, Z ಆವ್ರೇಜ್ ಮೋಲಾರ್ ಮಾಸ್ ಇಸ್ ಗ್ರೇಟರ್ ದೆನ್ ಆ್ಯಕ್ಚುಲಿ ಮಾಸ್ ಮೋಲಾರ್ ಮಾಸ್ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, Z ಆವ್ರೇಜ್ ಮೋಲಾರ್ ಮಾಸ್ ಓಕೆ ಬೈ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ತೊಗೊಂಡಾಗ ದಟ್ ಈಸ್ ಈಕ್ವಲ್ ಟು 1 ಬರಬೇಕು ನಮಗೆ. 1 ಬಂದಾಗ ಮಾತ್ರ ಅದನ್ನು ನಾವೇನಂತ ಕರಿತೀವಿ ನೋಡಿ, ಮಾನೋ ಡಿಸ್ಪರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ. ಸೊ ಇದು 1 ಅಂದರೆ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ Z ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಮಾಸ್ ಆವ್ರೇಜ್ ಮೋಲಾರ್ ಮಾಸ್, ಎರಡೂ ಸಹ ಏನಾಗಿದೆ ಅಂತ ಅರ್ಥ, ಈಕ್ವಲ್ ಆಗಿದೆ ಅಂತ ಅರ್ಥ. ಇಲ್ಲಿ ನಾನು ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ, ಆದರೂ ಇದು ದೊಡ್ಡದು ಡಿವೈಡೆಡ್ ಬೈ ಚಿಕ್ಕದು ಮಾಡಬೇಕು ಅಂದರೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ನೋಡಿ, ನೆಕ್ಸ್ಟ್ ಪಾಲಿ ಡಿಸ್ಪರ್ಸಲ್ ಸ್ಯಾಂಪಲ್ ಏನಾಗುತ್ತೆ ನಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಪಾಲಿ ಡಿಸ್ಪರ್ಸಲ್ ಸ್ಯಾಂಪಲ್ ಏನಂಗಂದ್ರೆ ಏನು ಅಂದರೆ ದ ಎಟರೋಜಿನಿಟಿ ಆಫ್ ದ ಪಾಲಿಮರ್ ಸ್ಯಾಂಪಲ್. ಸೊ ಇಲ್ಲಿ ಸೇಮ್ ಇರೋದಿಲ್ಲ. ಓಕೆ, ಹಾಗಂತ ಲೆಸ್ ಇರಲ್ಲ, ಯಾವಾಗಲೂ ಸಹ ಒಂದಕ್ಕಿಂತ ಏನಾಗಿರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಇವಾಗ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ಓಕೆ ಡಿವೈಡೆಡ್ ಬೈ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಅಥವಾ ಬೈ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಗ್ರೇಟರ್ ದೆನ್ 1. 1ಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನಿಮ್ಗೆ ಆಗಲೇ ಹೇಳಿದೆ ನಾನು, ಒಂದು ಈಕ್ವಲ್ ಆಗಿರಬೇಕು. ಇಲ್ಲ ಅಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ಫಸ್ಟು ಏನಾಗುತ್ತೆ, Z ಆವ್ರೇಜ್ ಮೋಲಾರ್ ಮಾಸ್, ಅದಾದಮೇಲೆ ಯಾವ್ದು ಬರುತ್ತೆ ನಮಗೆ, ಮಾಸ್ ಅಥವಾ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್, ಅದಾದಮೇಲೆ ನಮಗೆ ನಂಬರ್ ಆವ್ರೇಜ್ ಮೋಲಾರ್ ಮಾಸ್ ಬರುತ್ತೆ ಅಲ್ವಾ. ಸೊ ನಂಬರ್ ಆವ್ರೇಜ್ ಮೋಲಾರ್ ಮಾಸದ್ದು ಏನಾಗಿರುತ್ತೆ, ಮೋಲಾರ್ ಮಾಸು ಕಡಿಮೆ ಇರುತ್ತೆ, ಆವ್ರೇಜ್ ಮೋಲಾರ್ ಮಾಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಕಡಿಮೆ ಇದು ಜಾಸ್ತಿ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, 1 ಅಂತೂ ಬಂದೇ ಬರುತ್ತೆ. ಸೊ ಗ್ರೇಟರ್ ದೆನ್ 1 ಬಂದೇ ಬರುತ್ತೆ ನಮಗೆ. ಓಕೆನಾ. ಸೊ ಇದರಿಂದ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ಈಸ್ ಗ್ರೇಟರ್ ದೆನ್ ಆ್ಯಕ್ಚುಲಿ ನಂಬರ್ ಆವ್ರೇಜ್ ಮೋಲಾರ್ ಮಾಸ್. ಇದೇ ಥರ ನಾನು Z ಆವ್ರೇಜ್ ಮೋಲಾರ್ ಮಾಸ್ ಮತ್ತು ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ತೊಗೊಂಡಾಗಲೂ ಸಹ ಅದರದ್ದು ವ್ಯಾಲ್ಯೂ ಏನಾಗಿರುತ್ತೆ, ಗ್ರೇಟರ್ ದೆನ್ 1 ಆಗಿರುತ್ತೆ. ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ Z ಆವ್ರೇಜ್ ಮೋಲಾರ್ ಮಾಸ್ ಈಸ್ ಗ್ರೇಟರ್ ದೆನ್ ಆ್ಯಕ್ಚುಲಿ ವೆಯ್ಟ್ ಆವ್ರೇಜ್ ಆರ್ ಮಾಸ್ ಆವ್ರೇಜ್ ಮೋಲಾರ್ ಮಾಸ್. ಓಕೆನಾ. ಸೊ ನೆಕ್ಸ್ಟ್ ಏನಾದರೂ ಏನು ಮೋರ್ ದೆನ್ 1 ಇದ್ದರೆ, ಓಕೆ ಮೋರ್ ದೆನ್ 1 ಇದ್ದರೆ PDI ಇದೆಯಲ್ಲ ನೋಡಿ, ಈ PDI ಮೋರ್ ದೆನ್ 1 ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಪಾಲಿ ಡಿಸ್ಪರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲೇನಾಗಿದೆ ಅಂತಂದರೆ ಅಕಸ್ಮಾತ್ ಈ PDI ಏನಾದರೂ 2 ಬಂದರೆ ಅದನ್ನು ಏನಂತ ಕರಿತೀವಿ, ಡೈ ಡಿಸ್ಪೋರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ ನಾವು. ಅದೇ 3 ಬಂದರೆ ಏನಂತ ಕರಿತೀವಿ ನಾವು, ಟ್ರೈ ಡಿಸ್ಪೋರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ. ಏನು ಮ್ಯಾಮ್ ಇದು ಮಾಸ್ ಆವ್ರೇಜ್ ಮೋಲಾರ್ ಮಾಸು ಮತ್ತು ನಂಬರ್ ಆವ್ರೇಜ್ ಮೋಲಾರ್ ಮಾಸೇ ತೊಗೋಬೇಕು, ಏನೂ ಇಲ್ಲ. ನಾವು Z ಆವ್ರೇಜ್ ಮೋಲಾರ್ ಮಾಸು ಮತ್ತು ಮಾಸ್ ಆವ್ರೇಜ್ ಮೋಲಾರ್ ಮಾಸ್ ತೊಗೊಂಡ್ರೂ ಸಹ ಅವಾಗಲೂ 3 ಬಂದರೆ ಅದನ್ನು ಏನಂತ ಕರಿತೀವಿ, ಟ್ರೈ ಡಿಸ್ಪೋರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ. 2 ಬಂದರೆ ಏನಂತ ಕರಿತೀವಿ ನಾವು, ಡೈ ಡಿಸ್ಪೋರ್ಸಲ್ ಸ್ಯಾಂಪಲ್ ಅಂತ ಕರಿತೀವಿ ನಾವು. ಓಕೆ. ಸೊ ನೆಕ್ಸ್ಟ್ ನೋಡೋಣ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸಸ್ ಆಫ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ನಿಮ್ಗೆ ಆಗಲೇ ಹೇಳಿದೆ ನಾನು, ಡಿಟರ್ಮಿನೇಷನ್ ಆಫ್ ಮ್ಯಾಕ್ರೋ ಮಾಲಿಕ್ಯೂಲ್ಸಲ್ಲಿ ನಾವು ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ, ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ನೋಡೋಣ ನಾವು, ವಿಸ್ಕಾಸಿಟಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಫ್ಲೂಯಿಡಿಟಿ ಅಲ್ವಾ. ಸೊ ಏನಾಗುತ್ತೆ, ವಿಸ್ಕಾಸಿಟಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಫ್ಲೂಯಿಡಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ನಾವು ಏನೇನು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಇಲ್ಲಿ ಫುಲ್ಲು ಡೀಟೇಲಾಗಿ ಹೋಗಲ್ಲ ನಾನು, ನಿಮಗೆ ಸ್ಟೆಪ್ಸ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಎಕ್ಸಾಮಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ ಅಷ್ಟು ಮಾತ್ರ ಹೇಳ್ತೀನಿ ನಾನು ನಿಮಗೆ. ಸೊ ಇಲ್ಲಿ ನೋಡೋದಾದರೆ ರಿಲೇಟಿವ್ ಆವ್ರೇಜ್, ಸೊ ಇಲ್ಲಿ ನೋಡೋಣ ವಿಸ್ಕಾಸಿಟಿ
ಈಟಾ ತೊಗೊಂಡು ಈಟಾ ಕೆಳಗಡೆ ಏನು ಬರ್ದಿದ್ದೀನಿ REL ಬರ್ದಿದ್ದೀನಿ. REL ಏನು ಇಂಡಿಕೇಟ್ ಮಾಡಿ ರಿಲೇಟಿವ್ ಅಂತ ಇಂಡಿಕೇಟ್ ಮಾಡ್ತೀವಿ. ಈ ಈಟಾ ಏನು ಅಂತಂದರೆ ಇಟ್ ಈಸ್ ದ ಸಿಂಬಲ್ ರೆಪ್ರೆಸೆಂಟೇಷನ್ ಆಫ್ ವಿಸ್ಕಾಸಿಟಿನ ರೆಪ್ರೆಸೆಂಟೇಟ್ ಮಾಡೋಕ್ಕೆ ಈಟಾ ಯೂಸ್ ಮಾಡ್ತೀವಿ. ಸೊ ಈಟಾ REL ಅಂದರೆ ರಿಲೇಟಿವ್ ವಿಸ್ಕಾಸಿಟಿ. ಸೊ ರಿಲೇಟಿವ್ ವಿಸ್ಕಾಸಿಟಿ ಇಟ್ ಈಸ್ ಈಕ್ವಲ್ ಟು, ಸೊ ಈ ರಿಲೇಟಿವ್ ವಿಸ್ಕಾಸಿಟಿನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ನೋಡಿ, ಫಾರ್ಮುಲಾಗಳು ನೆನ್ಪಿಟ್ಕೊಳ್ಳಿ. ಒಂದೊಂದು ಸರಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ನಿಮಗೆ. ವಿಸ್ಕಾಸಿಟಿ ಆಫ್ ಸೊಲ್ಯೂಷನ್ಸ್. ಸೊ ವಿಸ್ಕಾಸಿಟಿ ಆಫ್ ಸೊಲ್ಯೂಷನ್ಸ್ ಅಂತಂದರೆ ಒಂದು ಸಾಲ್ವೆಂಟ್ ತೊಗೊಂಡಿರ್ತೀವಿ, ಅದಕ್ಕೆ ಪಾಲಿಮರ್ನ ಆ್ಯಡ್ ಮಾಡಿ ಸೊಲ್ಯೂಷನ್ಸ್ ಆಗಿರುತ್ತೆ ಅಲ್ಲಿ. ಓಕೆ, ಸೊ ವಿಸ್ಕಾಸಿಟಿ ಆಫ್ ಸೊಲ್ಯೂಷನ್ಸ್ ಡಿವೈಡೆಡ್ ಬೈ ವಿಸ್ಕಾಸಿಟಿ ಆಫ್ ಪ್ಯೂರ್ ಸಾಲ್ವೆಂಟ್. ಸೊ ಆ ಸಾಲ್ವೆಂಟಿಗೆ ನಾವು ಪಾಲಿಮರ್ನ ಆ್ಯಡ್ ಮಾಡಿರೋದಿಲ್ಲ. ಓಕೆ, ಸೊ ಇದೆರಡೂ ಅಂದರೆ ವಿಸ್ಕಾಸಿಟಿ ಆಫ್ ದ ಸೊಲ್ಯೂಷನ್ ಇಸ್ ಡಿವೈಡೆಡ್ ಬೈ ವಿಸ್ಕಾಸಿಟಿ ಆಫ್ ದ ಪ್ಯೂರ್ ಸಾಲ್ವೆಂಟ್ ಗಿವ್ಸ್ ಆ್ಯಕ್ಚುಲಿ ದ ರಿಲೇಟಿವ್ ವಿಸ್ಕಾಸಿಟಿ. ಸೊ ಇದರಿಂದ ರಿಲೇಟಿವ್ ವಿಸ್ಕಾಸಿಟಿ ಸಿಗುತ್ತೆ. ನೆಕ್ಸ್ಟ್ ಹೋಗೋದಾದರೆ ನೋಡಿ, ಈಟಾ SPE ಅಂತ ಇದೆ. SPE ಅಂತಂದರೆ ಸ್ಪೆಸಿಫಿಕ್ ವಿಸ್ಕಾಸಿಟಿ ಅಂತ. ಓಕೆ, ಸೊ ಈಟಾ SPE ಅಂದರೆ ಸ್ಪೆಸಿಫಿಕ್ ವಿಸ್ಕಾಸಿಟಿ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ನೋಡಿ, ರಿಲೇಟಿವ್ ವಿಸ್ಕಾಸಿಟಿ -1. ಏನು ರಿಲೇಟಿವ್ ವಿಸ್ಕಾಸಿಟಿ ಬಂದಿರುತ್ತೆ, ಹೆಂಗೆ ಫೈಂಡ್ ಔಟ್ ಮಾಡಿದೋ ನಾವು, ವಿಸ್ಕಾಸಿಟಿ ಆಫ್ ಸೊಲ್ಯೂಷನ್ ಇಸ್ ಡಿವೈಡೆಡ್ ಬೈ ವಿಸ್ಕಾಸಿಟಿ ಆಫ್ ಅ ಪ್ಯೂರ್ ಸಾಲ್ವೆಂಟ್. ಅಂದರೆ ಏನೇ ಪಾಲಿಮರ್ನ ಆ್ಯಡ್ ಮಾಡಿರೋದಿರಲ್ಲ. ಓಕೆ, -1 ಮಾಡಿದಾಗ ಏನು ಬಂದಿರುತ್ತೆ ಇಲ್ಲ, ಅದನ್ನು -1 ಮಾಡಿದಾಗ ವಿ ಕ್ಯಾನ್ ಗೆಟ್ ಆ್ಯಕ್ಚುಲಿ ಸ್ಪೆಸಿಫಿಕ್ ವಿಸ್ಕಾಸಿಟಿ ಸಿಗುತ್ತೆ ನಮಗೆ. ಸೊ ರಿಲೇಟಿವ್ ವಿಸ್ಕಾಸಿಟಿ ಫಾರ್ಮುಲಾ ಏನು, ಈಟಾ ಡಿವೈಡೆಡ್ ಬೈ ಈಟಾ ನಾಟ್ -1. ಓಕೆ, ಈ ಫಾರ್ಮುಲಾನ ನಾವು ಸ್ಪೆಸಿಫಿಕ್ ವಿಸ್ಕಾಸಿಟಿ ಫಾರ್ಮುಲಾ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ ನೋಡಿ, ಈಟಾ RED ಇದೆ. ಸೊ RED ಅಂತಂದರೆ ನೋಡಿ, ರಿಡಕ್ಟಿವ್ ವಿಸ್ಕಾಸಿಟಿ ಅಂತ ಅರ್ಥ. ಓಕೆ, ರಿಡಕ್ಟಿವ್ ವಿಸ್ಕಾಸಿಟಿ ಅಂತ. ಸೊ ರಿಡಕ್ಟಿವ್ ವಿಸ್ಕಾಸಿಟಿ ಅಂತಂದರೆ ನೋಡಿ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. C ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್. ಏನು ಸ್ಪೆಸಿಫಿಕ್ ವಿಸ್ಕಾಸಿಟಿ ಬಂದಿರುತ್ತೆ, ಹೆಂಗೆ ಬಂತು ನಮಗೆ, ರಿಲೇಟಿವ್ ವಿಸ್ಕಾಸಿಟಿಯಿಂದ ಏನು ಮಾಡಿದ್ದೆ ನಾವು, -1 ಮಾಡಿದಾಗ ಬಂದಿತ್ತಲ್ಲ, ಡಿವೈಡೆಡ್ ಬೈ C ಮಾಡಿದಾಗ ನಾವು ವಿ ಕ್ಯಾನ್ ಗೆಟ್ ಆ್ಯಕ್ಚುಲಿ ರಿಡಕ್ಟಿವ್ ವಿಸ್ಕಾಸಿಟಿ. ನೆಕ್ಸ್ಟ್ ಇದೆ ನೋಡಿ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ದ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಂತ ಕರಿತೀವಿ. ಸೊ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಂದರೆ ವೆನ್ ದ ಕಾನ್ಸಂಟ್ರೇಷನ್ ಇಸ್ ಲಿಮಿಟ್ ಬರಿಬೇಕು. ಸೇಮ್ ನೋಡಿ ರಿಡಕ್ಟಿವ್ ವಿಸ್ಕಾಸಿಟಿ ಥರನೇ, ಬಟ್ ಇಲ್ಲಿ ಏನು ಅಂತಂದರೆ ಲಿಮಿಟು ಕಾನ್ಸಂಟ್ರೇಷನ್ ರೀಚಸ್ ಟು 0. ಕಾನ್ಸಂಟ್ರೇಷನು ಎಲ್ಲಿಗೆ 0ಗೆ ರೀಚ್ ಆಗ್ತಾ ಇದ್ದಾಗ ಏನಾಗುತ್ತೆ ನಾವು, ಓಕೆ, ಆ ಟೈಮಲ್ಲಿ ರಿಡಕ್ಟಿವ್ ವಿಸ್ಕಾಸಿಟಿ ಬಿಕಮ್ಸ್ ಆ್ಯಕ್ಚುಲಿ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಆಗುತ್ತೆ ಇಲ್ಲಿ. ಓಕೆ, ಫಾರ್ಮುಲಾ ಸೇಮ್ ಇರುತ್ತೆ. ಏನು ಆ್ಯಡ್ ಮಾಡಬೇಕು ಇಲ್ಲಿ, ಲಿಮಿಟ್ ಆ್ಯಡ್ ಮಾಡಬೇಕು. ಸೊ ಕಾನ್ಸಂಟ್ರೇಷನ್ C, ಓಕೆ, ರೀಚಸ್ ಟು 0 ಅಂತ ಹಾಕಬೇಕು ಇಲ್ಲಿ. ಸೊ ಇಲ್ಲೇನು ಹಾಕ್ತೀವಿ ನೋಡಿ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಡಿವೈಡ್ ಬೈ C. ಸ್ಪೆಸಿಫಿಕ್ ವಿಸ್ಕಾಸಿಟಿ ಅಂತಂದರೆ ಏನಿಲ್ಲಿ, ವಿಸ್ಕಾಸಿಟಿ ಆಫ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ವಿಸ್ಕಾಸಿಟಿ ಆಫ್ ಪ್ಯೂರ್ ಸಾಲ್ವೆಂಟ್ -1 ಡಿವೈಡೆಡ್ ಬೈ C ಹಾಗೆ ಬರ್ಕೊಂಡು ಸ್ಪೆಸಿಫಿಕ್ ವಿಸ್ಕಾಸಿಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ಈಕ್ವೇಷನು ಸಹ ನೆನ್ಪಿಟ್ಕೊಂಡಿರಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು ಮಾರ್ಕ್ ಹಾವಿಂಗ್ ಈಕ್ವೇಷನ್. ಈ ಈಕ್ವೇಷನ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಹೇಳಿದೆ, ಇದನ್ನೇನಂತ ಕರಿತೀವಿ ನಾವು, ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು, ಈ ಈಕ್ವೇಷನ್ ಪ್ರಕಾರ ಏನು ಅಂತಂದರೆ K, ಓಕೆ, K ಇಂಟು ಏನು ಕೊಟ್ಟಿದ್ದಾರೆ ನೋಡಿ, M ವಿಸ್ಕ್ ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಅಂತಂದರೆ ಇದೇ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್. ನಿಮ್ಗೆ ಆಗಲೇ ಹೇಳಿದೆ, 4th one ಇದೆ, ದಟ್ ಈಸ್ ಆ್ಯಕ್ಚುಲಿ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಅಂತ. ದಿಸ್ ಈಸ್ ಆ್ಯಕ್ಚುಲಿ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್. ಅದ್ರ ಮೇಲೆ ನೋಡಿ ಒಂದು ⁴ ಇದೆ. ಸೊ K ಮತ್ತು A ಎರಡೂ ಸಹ ಕಾನ್ಸ್ಟೆಂಟ್ ಆಗಿರುತ್ತೆ ನಿಮಗೆ, ಅದನ್ನು ಮುಂದಕ್ಕೆ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ನೋಡಿ, ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸನ್ನು ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತೀವಿ ಅಂತ ನಿಮ್ಗೆ ಆವಾಗಲಿಂದ ನಾನು ಮಾಸ್ ಆವ್ರೇಜು, ಓಕೆ, ನಂಬರ್ ಆವ್ರೇಜು, Z ಆವ್ರೇಜನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಫಾರ್ಮುಲಾ ಏನು ಅಂತ ಹೇಳಿದ್ದೆ, ಅದೇ ಥರ ಇದಕ್ಕೂ ಫಾರ್ಮುಲಾ ಇದೆ. ಏನು ಅಂತಂದರೆ ನೋಡಿ, ಸೊ ಸಮ್ ಆಫ್ CI MI ಟು ದ ಪವರ್ ಆಫ್ 1 + A ಡಿವೈಡೆಡ್ ಬೈ ಸಮ್ ಆಫ್ CI ಅಂದರೆ ಏನು ಅಂತ ಹೇಳಿದ್ದೆ, ಕಾನ್ಸಂಟ್ರೇಷನ್ ಆಫ್ ಪಾಲಿಮರ್ ಅಂತಂದರೆ ಏನು ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ, NiMi ಬರುತ್ತೆ ಅಂತ ಹೇಳಿದ್ದೆ ನಾನು. ಓಕೆ, ಸೊ ಟು ದಿ ಪವರ್ ಆಫ್ 1/A ಇದೆ ಇಲ್ಲಿ. ಓಕೆ, ವೆನ್ A ಇಟ್ ಈಸ್ ಈಕ್ವಲ್ ಟು 1. ಈ A ಇದೆಯಲ್ಲ ನೋಡಿ, ಅದೇನಾದರೂ 1 ಆದ ತಕ್ಷಣ ಏನಾಗುತ್ತೆ ನೋಡಿ, ಅದು 1 ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ವಿಸ್ಕಾಸಿಟಿ ಆವರೇಜ್ ಮೋಲಾರ್ ಮಾಸ್ ಇರುತ್ತಲ್ಲ, ದಟ್ ಈಸ್ ಈಕ್ವಲ್ ಟು, ಸೊ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಮಾಸ್ ಆವರೇಜ್ ಮೋಲಾರ್ ಮಾಸ್. ಇದು ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ವಿಸ್ಕಾಸಿಟಿ ಮೋಲಾರ್, ಓಕೆ, ವಿಸ್ಕಾಸಿಟಿ ಆವರೇಜ್ ಮೋಲಾರ್ ಮಾಸ್ ಇಟ್ ಇಸ್ ಬಿಕಮ್ಸ್ ಆ್ಯಕ್ಚುಲಿ ಈಕ್ವಲ್ ಟು ದ ಮಾಸ್ ಆವರೇಜ್ ಮೋಲಾರ್ ಮಾಸ್. ಅಂದರೆ ಇದನ್ನು ಯೂಸ್ ಮಾಡಿ ನಾವೇನು ಫೈಂಡ್ ಔಟ್ ಮಾಡ್ಬೋದು, ಮಾಸ್ ಆವರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು ನಾವು. ಓಕೆ, ಯಾವಾಗ ಅಂದರೆ A ಇಟ್ ಇಸ್ ಈಕ್ವಲ್ ಟು 1 ಆದಾಗ. ಹಾಗಾದರೆ K ಅಂದರೆ ಏನು, A ಅಂದರೆ ಏನು ಅಂತ ನೋಡೋಣ. K
ಓಕೆ. ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಡಿಪೆಂಡ್ಸ್ ಆನ್ ಪಾಲಿಮರ್ ಸಾಲ್ವೆಂಟ್ ಪೇರ್. ಸೊ ಇಲ್ಲಿ ಏನು ಅಂತಂದರೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪಾಲಿಮರ್ ಮತ್ತು ಸಾಲ್ವೆಂಟ್ ಪೇರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಯಾವ ಪಾಲಿಮರ್ ತೊಗೊತೀವಿ, ಯಾವ ಸಾಲ್ವೆಂಟ್ ತೊಗೊತೀವಿ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದೇ ಥರ ನೋಡಿ ಎ ಅನ್ನೋದು ಸಹ ಕಾನ್ಸ್ಟೆಂಟು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಜಿಯೋಮೆಟ್ರಿ ಆ್ಯಂಡ್ ಶೇಪ್ ಆಫ್ ಪಾಲಿಮರ್ಸ್. ಓಕೆ, ಜಿಯೋಮೆಟ್ರಿ ಮತ್ತು ಶೇಪ್ ಆಫ್ ಪಾಲಿಮರ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇವಾಗ ಎ ಇಟ್ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂಸ್ ಯಾವಾಗಲೂ 0.5 1 ಆಗಿರ್ಬೋದು. ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ 0.5 ಸ್ಟಾರ್ಟ್ ಆಗಿ 1 ತನಕ ಯಾವುದೇ ವ್ಯಾಲ್ಯೂಸ್ ಬರ್ಬೋದು. ಸೊ 1 ಬಂದರೆ ನಿಮ್ಗೆ ಏನಂತ ಹೇಳಿದೆ ನಾನು, ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಮಾಸ್ ಆವ್ರೇಜ್ ಮೋಲಾರ್ ಮಾಸ್. ಓಕೆನಾ. ಸೊ ನೆಕ್ಸ್ಟ್ ಎ ಇಟ್ ಈಸ್ ಈಕ್ವಲ್ ಟು 1 ಆದಾಗ ವ್ಯಾಲ್ಯೂ ನಾಟ್ ಗಿವೆನ್. ವ್ಯಾಲ್ಯೂನ ಏನಾದರೂ ಕೊಟ್ಟಿಲ್ಲ ಅಂತಂದರೆ, ಇವಾಗ ನನಗೆ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿರಲ್ಲ. ಓಕೆನಾ. ಎ ವ್ಯಾಲ್ಯೂ ಕೊಡ್ದೇ ನಾನು ಇದ್ರ ಫಾರ್ಮುಲಾ ಯೂಸ್ ಮಾಡಿ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, 1 ವ್ಯಾಲ್ಯೂ ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಹೋಗೋಣ ನೋಡಿ. ಇವಾಗ ಏನಿತ್ತು ಫಾರ್ಮುಲಾ ಹಾಗೆ ಬರ್ಕೊಳ್ಳೋಣ. ಇನ್ಸ್ಟ್ರಿನ್ಸಿಕ್ ವಿಸ್ಕಾಸಿಟಿ ದಟ್ ಈಸ್ ಈಕ್ವಲ್ ಟು ಓಕೆ ಕೆ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಟು ದಿ ಪವರ್ ಆಫ್ ಎ. ಸೊ ಇದು ಫಾರ್ಮುಲಾ ಆಗಲೇ ಹೇಳಿದ್ದೆ ನಾನು. ಸೊ ಈ ಫಾರ್ಮುಲಾಕ್ಕೆ ಏನು ಮಾಡ್ತಾ ಇದ್ದೀವಿ, ಲ್ಯಾನ್ ಹಾಕ್ಕೊತಾ ಇದ್ದೀವಿ ನಾವು. ಫಸ್ಟು ಲ್ಯಾನಲ್ಲಿ ನೋಡ್ಕೊಳ್ಳಿ ನೀವು, ಲ್ಯಾನ್ ಓಕೆ ಎನ್ ಇಂಟು ಎಮ್ ಬೇಸಿಕ್ ಫಾರ್ಮುಲಾ. ಓಕೆ, ಎನ್ ಎಮ್ ಅಂತ ಅಂದರೆ ಎನ್ ಇಂಟು ಎಮ್ ಅಂತ ಇದೆ ಅಂತ. ಆ ಥರ ಇದ್ದಾಗ ಏನು ಮಾಡ್ತೀವಿ ಅಂದರೆ ಲ್ಯಾನ್ ಎನ್ ಪ್ಲಸ್ ಲ್ಯಾನ್ ಎಮ್. ಓಕೆ, ಅಡಿಷನ್ ಮಾಡ್ಕೊತೀವಿ ಇಲ್ಲಿ, ಅದೇ ಥರ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ, ಓಕೆ ಲ್ಯಾನ್ ಎನ್ ಹಂಗೆ ಬರ್ಕೊಂಡೆ, ಲ್ಯಾನ್ನ 2 ಕಡೆನೂ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಎರಡರ ಮಧ್ಯೆ ಏನೂ ಇಲ್ಲ ಅಂತಂದರೆ ಏನಂತ ಅರ್ಥ, ಇಲ್ಲಿ ಇಂಟು ಇದೆ ಅಂತ ಅಲ್ವಾ. ಸೊ ಇಲ್ಲೇನಾಗುತ್ತೆ ಲ್ಯಾನ್ ಕೆ ಪ್ಲಸ್ ಓಕೆ ಲ್ಯಾನ್ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಟು ದಿ ಪವರ್ ಆಫ್ ಎ. ಓಕೆ, ಈ ಥರ ಬರ್ಕೊತೀನಿ. ನೆಕ್ಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಬೇಸಿಕ್ಕು, ಲ್ಯಾನ್ ಓಕೆ ಲ್ಯಾನಲ್ಲಿ ಏನಾದರೂ ಎಮ್ ಟು ದಿ ಪವರ್ ಆಫ್ ಎನ್ ಅಂತ ಇದ್ದರೆ, ಈ ಥರ ಇದ್ದರೆ ನಾವು ಅದನ್ನು ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಎನ್ ಲ್ಯಾನ್ ಎಮ್ ಅಂತ ಬರುತ್ತೆ. ಈ ಎನ್ ಇರುತ್ತಲ್ಲ, ಇದು ಲ್ಯಾನಿಗಿಂತ ಮುಂಚೆ ಬರುತ್ತೆ, ಎನ್ ಲ್ಯಾನ್ ಎಮ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನು ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಲ್ಯಾನ್ ಇನ್ಸ್ಟ್ರಿನ್ಸಿಕ್ ವಿಸ್ಕಾಸಿಟಿ ದಟ್ ಈಸ್ ಈಕ್ವಲ್ ಟು ಲ್ಯಾನ್ ಕೆ ಪ್ಲಸ್, ಸೊ ಇಲ್ಲಿ ಟು ದ ಪವರ್ ಆಫ್ ಎ ಇತ್ತಲ್ವ, ಫಸ್ಟ್ ಎ ಬರುತ್ತೆ, ಎ ಲ್ಯಾನ್ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್. ಓಕೆನಾ. ಸೊ ನೆಕ್ಸ್ಟ್ ಏನು ಅಂತಂದರೆ ಈ ಫಾರ್ಮುಲಾನ ನಾವು ಈ ಸ್ಲೋಪ್ ಗ್ರಾಫ್ ಪ್ಲಾಟ್ ಮಾಡ್ತೀವಲ್ಲ, ಓಕೆ ಆ ಈಕ್ವೇಷನ್ಗೆ ನಾವು ಕಂಪೇರ್ ಮಾಡಿದಾಗ ಏನಾಗುತ್ತೆ ನೋಡಿ, ವೈ ಇಟ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಎಮ್ ಎಕ್ಸ್. ಓಕೆನಾ. ಸೊ ವೈ ಮತ್ತು ಎಕ್ಸ್ ನಿಮ್ಗೆ ಗೊತ್ತೇ ಇದೆ, ಬಟ್ ಸಿ ಅಂದರೆ ಏನು ಅಂತಂದರೆ ಇಂಟರ್ಸೆಪ್ಟ್. ಓಕೆ, ಇಂಟರ್ಸೆಪ್ಟ್ ಅಂತಂದರೆ ನೋಡಿ ಈ ಥರ ಇರುತ್ತೆಲ್ಲ, ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಸೊ ಸ್ಟ್ರೈಟ್ ಲೈನ್ ಬರ್ತಾ ಇರುತ್ತೆ. ಸೊ ಈ ಸ್ಟ್ರೈಟ್ ಲೈನ್ ಬಂದಾಗ ನಾವು ಇದನ್ನು ಏನು ಮಾಡ್ತೀವಿ, ನಾವು ಎಕ್ಸ್ಟೆಂಡ್ ಮಾಡಿದಾಗ ಇದು ಎಲ್ಲಿ ಆಗುತ್ತೆ ನೋಡಿ, ಇದನ್ನು ನಾವು ಇಷ್ಟನ್ನು ನಾವೇನಂತೀವಿ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಬೇಸಿಕ್ಕಿಂದ ಎಲ್ಲಿಗೆ ಅದು ಇಂಟರ್ಸೆಕ್ಟ್ ಆಗುತ್ತೆ ಲೈನು, ಅದಕ್ಕೆ ಏನಂತ ಕರಿತೀವಿ ನಾವು, ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಎಮ್ ಅಂತಂದರೆ ಏನು ಅಂತಂದರೆ ಸ್ಲೋಪ್. ಓಕೆ, ಈ ಟ್ರಯಾಂಗಲ್ ಈ ಥರ ಇರುತ್ತಲ್ಲ, ಅದಕ್ಕೆ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಲ್ಲ, ಅದು ಎಮ್. ಸೊ ಇದಕ್ಕೆ ಇವಾಗ ಗ್ರಾಫನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಈ ವೈ ಇದೆ ನೋಡಿ, ಲ್ಯಾನ್ ಇನ್ಸ್ಟ್ರಿನ್ಸಿಕ್ ವಿಸ್ಕಾಸಿಟಿ ಇದೆಯಲ್ಲ, ಅದನ್ನು ನಾನು ವೈ ಆಕ್ಸಿಸ್ ಅಂತ ತೊಗೊತಾ ಇದ್ದೀನಿ. ಸೊ ಇದ್ರ ಪ್ರಕಾರನೇ, ಈ ಈಕ್ವೇಷನ್ ಪ್ರಕಾರನೇ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಲ್ಯಾನ್ ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸ್ ಅಂತ ಏನಿದೆ ಅದನ್ನು ಎಕ್ಸ್ ಅಂತ ತೊಗೊತಾ ಇದ್ದೀನಿ. ಸೊ ಸ್ಲೋಪ್ ಏನು ಬರುತ್ತೆ ನಮಗೆ ವ್ಯಾಲ್ಯೂಸು, ಆ ಸ್ಲೋಪ್ ವ್ಯಾಲ್ಯೂಸನ್ನು ನಾನು ಏನಂತ ತೊಗೊತಾ ಇದ್ದೀನಿ, ಎ ಅಂತ. ಸೊ ಈ ಇನ್ಸ್ಟೆನ್ಸಿಕ್ ಏನು ಬರುತ್ತೆ ನೋಡಿ ಇದು, ಸೊ ಅದನ್ನೇನಂತ ತೊಗೊತಾರೆ, ಲ್ಯಾನ್ ಕೆ ಅಂತ ತೊಗೊಂಡೆ. ಆ ಇಂಟರ್ಸೆಪ್ಟ್ ಇದೆ ದಟ್ ಈಸ್ ಈಕ್ವಲ್ ಟು ಲ್ಯಾನ್ ಕೆ. ಇಲ್ಲಿ ಈಕ್ವೇಷನಿಂದನೇ ಗೊತ್ತಾಗುತ್ತೆ ನೋಡಿ, ಲ್ಯಾನ್ ಕೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು, ಇನ್ಸ್ಟ್ರಿನ್ಸಿಕ್ ವಿಸ್ಕಾಸಿಟಿ ದಟ್ ಈಸ್ ಈಕ್ವಲ್ ಟು ಲಿಮಿಟ್. ಸೊ ಕಾನ್ಸಂಟ್ರೇಷನ್ ರೀಚಸ್ ಟು 0. ಓಕೆ, ಕಾನ್ಸಂಟ್ರೇಷನ್ನು 0ಗೆ ರೀಚಸ್ ಆಗ್ತಾ ಇದ್ದಂಗೆ ನಿಮ್ಗೆ ಹೇಳಿದೆ, ಇನ್ಸ್ಟ್ರಿನ್ಸಿಕ್ ಇಟ್ ಈಸ್ ರಿಲೇಟೆಡ್ ಟು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ, ರೆಡಕ್ಟಿವ್ ವಿಸ್ಕಾಸಿಟಿಗೆ ರಿಲೇಟೆಡ್ ಆಗಿರುತ್ತೆ ಅಂತ. ಅದನ್ನು ಇನ್ನೊಂದ್ಸರಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲೇನು ಅಂತಂದರೆ ಏನು ಬರುತ್ತೆ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಡಿವೈಡ್ ಬೈ ಸಿ ಬರುತ್ತೆ. ಸ್ಪೆಸಿಫಿಕ್ ವಿಸ್ಕಾಸಿಟಿ ಅಂತಂದ್ರೇನು, ವಿಸ್ಕಾಸಿಟಿ ಆಫ್ solutions divided by viscosity of a pure solvent minus 1 divided by concentration C. ಓಕೆನಾ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಇವಾಗ ಗ್ರಾಫ್ ಅಪ್ಲೈ ಮಾಡ್ತೀನಿ ನಾನು. ಸೊ ಗ್ರಾಫ್ ಆಲ್ರೆಡಿ ಇಲ್ಲಿ ಹೇಳಿದ್ನಲ್ಲ, ಅದೇ ಥರ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸಮ್ಟೈಮ್ಸ್ ಕೆಲವು ಸಾರಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ವೆನ್ ಸಿ ರೀಚಸ್ ಟು 0, ಸಿ ಫುಲ್ಲು 0 ತೊಗೊಬಿಡೋಣ ನಾವು, ಇಲ್ಲಿ 0 ತೊಗೊಬಿಡ್ತೀನಿ ನಾನು. ಓಕೆ, ನನಗೇನು ಲೈನ್ ಬಂದಿರುತ್ತೆ ಅದನ್ನು ನಾನು ಏನು ಮಾಡ್ತಾಯಿದ್ದೆ, ಎಕ್ಸ್ಟ್ರಾಪೋಲೇಟ್ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೇನೋ ಒಂದು ಪಾಯಿಂಟ್ ಬಂತು. ಓಕೆನಾ. ಸೊ ಎಲ್ಲಿಂದ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನೋಡಿ, 2 ಇಂದ ಮಾಡ್ತಾ ಇದ್ದೀನಿ 0. ಸೊ ನನ್ನ ವ್ಯಾಲ್ಯೂ ಏನಾಯಿತು ನೋಡಿ, 0.2 ಅಂತ ಆಯಿತು. ಓಕೆನಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಇದರಲ್ಲಿ ಏನಿರುತ್ತೆ, ಸೊ ಇದನ್ನು ನಾನು ಏನು ತೊಗೊತಾ ಇದ್ದೀನಿ ನೋಡಿ,
ವೈ ಆಕ್ಸಿಸಿಗೆ ತೊಗೊತಾ ಇದ್ದೀನಿ. ಓಕೆ, ಈ ಸಿನ ಏನು ತೊಗೊತಾ ಇದ್ದೀನಿ ನಾನು, ಎಕ್ಸ್ ಆಕ್ಸಿಸಿಗೆ ತೊಗೊತಾ ಇದ್ದೀನಿ ನಾನು. ಸೊ ಈ 2 ವ್ಯಾಲ್ಯೂಸ್ ಇರುತ್ತಲ್ಲ ನೋಡಿ, ಓಕೆ, ಆ 2 ವ್ಯಾಲ್ಯೂಸ್ ಇಟ್ ಈಸ್ ಈಕ್ವಲ್ ಟು ಇಂಟ್ರಿನ್ಸಿಕ್ ವಿಸ್ಕಾಸಿಟಿ. ಓಕೆನಾ, ಅದು ಕೇಳಿದ್ರೆ ನಾವು ಆ ಥರ ಬರೀಬೇಕು. 2 ಇಟ್ ಈಸ್ ಈಕ್ವಲ್ ಟು ಇಂಟ್ರಿನ್ಸಿಕ್ ವಿಸ್ಕಾಸಿಟಿ. ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಒಂದು ಪ್ರಾಬ್ಲಮ್, ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ದ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಆಫ್ ಮಯೋಸಿನ್ದು ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಕೊಟ್ಟಿದ್ದಾರೆ ನೋಡಿ. ಇದೇ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಲ್ವಾ, ರೆಪ್ರೆಸೆಂಟೆಡ್ ಮಾಡೋದು. ಎಷ್ಟು ಕೊಟ್ಟಿದ್ದಾರೆ ನೋಡಿ, ಮಯೋಸಿನ್ ಇಸ್ 217 ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಗ್ರಾಮ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಅಪ್ರಾಕ್ಸಿಮೇಟ್ ಕಾನ್ಸಂಟ್ರೇಷನ್ ಆಫ್, ಓಕೆ, ಮಯೋಸಿನ್ ಇನ್ ವಾಟರ್. ಸೊ ಮಯೋಸಿನ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ನಾವು, ವಿಚ್ ವುಡ್ ಹ್ಯಾವ್ ಅ ರಿಲೇಟಿವ್ ವಿಸ್ಕಾಸಿಟಿ. ಏನು ಕೊಟ್ಟಿದ್ದಾರೆ ನಮಗೆ, ರಿಲೇಟಿವ್ ವಿಸ್ಕಾಸಿಟಿ ಕೊಟ್ಟಿದ್ದಾರೆ. ಸೊ ಈಟಾ ಆರ್ ಇ ಎಲ್ ಹಾಕೊತೀನಿ ನಾನು 1.5. ಓಕೆನಾ. ಸೊ ಇವಾಗ ನೋಡೋಣ, ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಸ್ಪೆಸಿಫಿಕ್ ವಿಸ್ಕಾಸಿಟಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಬರುತ್ತೆ ನಮಗೆ, ರಿಲೇಟಿವ್ ವಿಸ್ಕಾಸಿಟಿ -1 ಬರುತ್ತೆ ಅಲ್ವಾ. ಸೊ ಅಲ್ಲಿಗೆ ಏನಂತ 1.5 - 1 ದಟ್ ಈಸ್ ಈಕ್ವಲ್ ಟು ಏನು, 0.5. ಓಕೆ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಎಷ್ಟು ಬಂತು ನನಗೆ, 0.5 ಬಂತು. ಯಾಕೆ ಅಂತಂದರೆ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಕಾನ್ಸಂಟ್ರೇಷನು. ಸೊ ಅದರಲ್ಲಿ ಇಂಟ್ರಿನ್ಸಿಕ್ ವಿಸ್ಕಾಸಿಟಿನೂ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಇಲ್ಲಿ ಏನು ಹಾಕ್ಕೊತೀವಿ, ಲಿಮಿಟ್ ಹಾಕ್ಕೊತೀವಿ, ಸಿ ರೀಚಸ್ ಟು 0 ಅಂತ ಹಾಕ್ಕೊತೀವಿ. 0 ಅಂತ ಹಾಕ್ಕೊಂಡು ಇಲ್ಲೇನು ಮಾಡ್ತೀವಿ ನೋಡಿ, ಇಲ್ಲಿ ಸ್ಪೆಸಿಫಿಕ್, ಓಕೆ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಡಿವೈಡೆಡ್ ಬೈ ಸಿ ಅಂತ ಹಾಕೊತೀವಿ. ಸೊ ನಾನು ಏನು ಫೈಂಡ್ ಔಟ್ ಮಾಡಬೇಕಾಗಿದೆ ನೋಡಿ, ಸಿನ ಫೈಂಡ್ ಔಟ್ ಮಾಡಬೇಕಾಗಿದೆ ನಾನು. ಸೊ ಸಿ ಏನಾಗುತ್ತೆ, ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸಿ ಇಟ್ ಈಸ್ ಈಕ್ವಲ್ ಟು, ಓಕೆ, ಸಿ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸ್ಪೆಸಿಫಿಕ್ ವಿಸ್ಕಾಸಿಟಿ ಡಿವೈಡೆಡ್ ಬೈ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಬರುತ್ತೆ. ಸೊ ಸ್ಪೆಸಿಫಿಕ್ ವಿಸ್ಕಾಸಿಟಿ ನಾವು ಫೈಂಡ್ ಔಟ್ ಮಾಡೋದು ಎಷ್ಟು ಬಂದಿತ್ತು, 0.5 ಬಂದಿತ್ತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ 0.5. ಇನ್ನು ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅವರೇ ಕೊಟ್ಟಿದ್ರು, ಎಷ್ಟು 217 ಕೊಟ್ಟಿದ್ರು, ಅದನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಸಿಂಪಲಾಗಿ ಏನು ಮಾಡೋದು ಅಂತಂದರೆ ಯಾವಾಗಲೂ ಪಾಯಿಂಟನ್ನು ಮೂವ್ ಮಾಡ್ಕೊಳ್ಳೋದು. ಇಲ್ಲಿ ಒಂದು ಪಾಯಿಂಟನ್ನು ನಾನು ಮೂವ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ರಿಮೂವ್ ಮಾಡಿಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಒಂದು ಪಾಯಿಂಟ್ ರಿಮೂವ್ ಮಾಡ್ತಾ ಇದ್ದಂಗೆ ಒಂದು 0 ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಷ್ಟೇ. ಓಕೆ, ಸೊ ಇದನ್ನು ನಾನು ಏನು ಮಾಡ್ತೀನಿ, ಡಿವಿಷನ್ ಮಾಡ್ಕೊತೀನಿ. ಡಿವಿಷನ್ ಮಾಡಿದಾಗ ನನಗೆ ಕಾನ್ಸಂಟ್ರೇಷನ್ ಸಿ ಎಷ್ಟು ಬರುತ್ತೆ ನೋಡಿ, 0.0235 ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲೂ 1 ಸೆಂಟಿಮೀಟರ್ ಇದೆ, ಇಲ್ಲೂ ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಇರೋದ್ರಿಂದ 1 ಸೆಂಟಿಮೀಟರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದೇನೋ ಪರ್ ಸೆಂಟಿಮೀಟರ್ ಉಳ್ಕೊಳ್ಳುತ್ತೆ. ಓಕೆ, ಪರ್ ಗ್ರಾಮ್ ಇದೆ. ಸೊ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಗ್ರಾಮ್ ಆಗುತ್ತೆ, ಗ್ರಾಮ್ ಪರ್ ಸೆಂಟಿಮೀಟರ್ ಆಗುತ್ತೆ. ಓಕೆ, 2.35 ಇಂಟು, ಓಕೆ, ಇದನ್ನೇನು ಮಾಡ್ತಾ ಇದ್ದೀನಿ ನೋಡಿ, ಡೆಸಿಮಲ್ ಪಾಯಿಂಟನ್ನು ಮೂವ್ ಮಾಡ್ತಾ ಇದ್ದೀನಿ. ಸೊ 2.35 ಆಗುತ್ತೆ ಇಂಟು, ಸೊ ಎಷ್ಟು ಮೂವ್ ಮಾಡಿದ್ದೀನಿ ನಾನು, 3 ಪಾಯಿಂಟ್ ಮೂವ್ ಮಾಡಿದ್ದೀನಿ. ಸೊ 10⁻³ ಗ್ರಾಮ್ ಪರ್ ಸೆಂಟಿಮೀಟರ್. ಈ ಥರ ಪ್ರಾಬ್ಲಮ್ ಮಾಡೋದು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ನೀವು ಫಾರ್ಮುಲಾಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಅದು ಎಷ್ಟಿದು ಇಂಟ್ರಿನ್ಸಿಕ್, ನೋಟ್ಸ್ ಮಾಡೋದನ್ನು ಮರಿಬೇಡಿ, ನೋಟ್ಸ್ ಮಾಡ್ಕೋಬೇಕು ಫಸ್ಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಉಳ್ಕೊಂಡಿರೋ ಅಂಥದ್ದನ್ನು ಡಿಸ್ಕಷನ್ ಮಾಡ್ತೀನಿ. ಡಿಟರ್ಮಿನೇಷನ್ ಆಫ್, ಓಕೆ, ಆವರೇಜ್ ಮೋಲಾರ್ ಮಾಸ್ ಆಫ್ ದ ಮ್ಯಾಕ್ರೋ ಮಾಲಿಕ್ಯೂಲ್ಸನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊತೀನಿ ನಾನು. ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನಗೆ ಮೋಟಿವೇಶನ್ ಕೊಟ್ಟು ನಾನು ಇನ್ನೂ ಕೆಲವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಆಲ್ ದ ಬೆಸ್ಟ್.